ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ಒಬ್ಬನೇ ಇದ್ದೀನಿ ಅಂತ ಆಶ್ಚರ್ಯ ಆಗ್ತಾ ಇದ್ದೀರಾ. ಹೌದು, ಇವತ್ತು ನಾನು ಒಬ್ಬನೇ ಇದ್ದೀನಿ. ಯಾಕೆಂದರೆ ನಮ್ಮ ವೈಫು ಕೆಲ್ಸಕ್ಕೆ ಹೋಗಿದ್ದಾರೆ. ಇವತ್ತು ಅವ್ರ ಬರ್ಡೇ ಆಗಿರೋದ್ರಿಂದ ಚಿಕ್ಕದಾಗಿ ಮನೇಲೇ ಕೇಕ್ ಕಟ್ ಮಾಡೋಣ ಅಂದ್ಕೊಂಡು ನಾನು ಒಬ್ಬನೇ ಇದ್ದೀನಿ. ಅದಕ್ಕೆ ನೋಡೋಣ ಮುಂದಕ್ಕೆ ಏನೇನು ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಕ್ಯಾಮ್ರಾ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಕುಳ್ಳಕ್ಕಿದೆ, ಅಯ್ಯೋ ಇದು ಹೈಟ್ ಇರೋದ್ರಿಂದ ಒಂದು ಸ್ವಲ್ಪ ಏನೂ ಕಾಣ್ತಾ ಇಲ್ಲ. ನನ್ನ ಮುಖ ಕಾಣಿಸಿದ್ರೆ ಇಲ್ಲಿ ಟೇಬಲ್ ಕಾಣಿಸಲ್ಲ, ಟೇಬಲ್ ಕಾಣಿಸಿದ್ರೆ ನಿಮ್ಗೆ ಮುಖ ಕಾಣಿಸಲ್ಲ. ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ಒಂದೇ ಒಂದು ನಿಮಿಷ ಕೇಕ್ ಎಲ್ಲ ತೊಗೊಂಬಂದು ಏನೇನು ಮಾಡೋಕ್ಕಾಗುತ್ತೆ ಕಿತಾಪತಿ ಮಾಡೋಣ. ಅಯ್ಯೋ ಇದು ಕಟ್ ಮಾಡೋಕ್ಕೆ ಹೋಗಿ ಕ್ಯಾಂಡಲೇ ಕಟ್ ಮಾಡಿದೆ. ಇದು ಆ್ಯಕ್ಚುಲಿ ಕ್ಯಾಂಡಲ್ಸು. ಇದೇನೋ ಡಿಫ್ರೆಂಟಾಗಿ ಕಾಣಿಸ್ತು, ಟ್ವಿಸ್ಟೆಡ್ ಥರ ಇತ್ತು ಅಂದ್ಬಿಟ್ಟು ತೊಗೊಂಡೆ. ಇದನ್ನು ಬೇರೆ ಕಟ್ ಮಾಡಬೇಕು. ಇದು ಆಲ್ಮಂಡ್ ಚಾಕ್ಲೇಟ್ಸ್ ತೊಗೊಂಡೆ, ಚಿಕ್ಕ ಚಿಕ್ಕವು. ಏನಕ್ಕೆ ಅಂತ ಹೇಳಿದ್ರೆ ಪರ್ಫೆಕ್ಟಾಗಿ ಆಗ್ತಿದೆ, ಚೆನ್ನಾಗೇ ಇದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಕ್ಯಾಂಡಲ್ ಥರ ಲೈಟ್ ಆಗುತ್ತೋ ಅಥವಾ ಸ್ಪಾರ್ಕಲ್ ಬರುತ್ತೋ ನನಗೆ ಗೊತ್ತಿಲ್ಲ. ತೊಗೊಂಬಿಟ್ಟೆ, ಚೆನ್ನಾಗಿ ಕಾಣಿಸ್ತು ಅಂತ. ಸ್ವಲ್ಪ ಸ್ಲೋ ಆಗಿ ಮಾಡಬೇಕೆಲ್ಲ, ಬೆಂಡ್ ಆಗ್ತಿದೆ. ಮತ್ತು ಇದರಿಂದ ಯಾವುದಿದು ಚಾಕ್ಲೇಟ್, ಸಾರಿ ಕೇಕ್ ಅಂದರೆ ಜರ್ಮನ್ ಚಾಕ್ಲೇಟ್ ಕೇಕ್ ಆರ್ಡ್ರ್ ಮಾಡಿದ್ದೀನಿ. ಹೆಂಗಿದೆಯೋ ಏನೋ, ನಾನು ನೋಡಿಲ್ಲ, ಇವಾಗೇ ನೋಡ್ತಾ ಇರೋದು. ಬೆಳಗ್ಗೆನೇ ಆರ್ಡ್ರ್ ಮಾಡಿದೆ. ಬೆಳಗ್ಗೆ ಅಂದರೆ ನನಗೆ ಮಧ್ಯಾಹ್ನ ಆದಮೇಲೆ ಬೆಳಗ್ಗೆ ಲೆಕ್ಕ, ಅವಾಗೇ ಆರ್ಡ್ರ್ ಮಾಡಿದೆ. ಡೆಲಿವರಿ ಇವ್ರು ಹೋದ್ಮೇಲೆ ಶೆಡ್ಯೂಲ್ ಮಾಡಿಕೊಂಡೆ. ಕೇಕು ಡ್ಯಾಮೇಜ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಇದ್ರದ್ದು ಸ್ಟ್ಯಾಂಡ್ ಇತ್ತು, ಕೇಕ್ ಇಡೋಕ್ಕೆ ಅಂದ್ಬಿಟ್ಟೆ ಸ್ಟ್ಯಾಂಡ್ ಇದೆ. ಅದು ಎಲ್ಲಿದೆಯೋ ಏನೋ ಅಲ್ಲಿ ಆವಾಗಲೇ ತಗೋಬೇಕಾಗಿತ್ತು. ಇವಾಗೆಲ್ಲ ಟೈಮ್ ಆಗಿಬಿಟ್ಟಿದೆ, ತೆಗಿಯೋಕ್ಕೆಲ್ಲ ಆಗಲ್ಲ. ಅದಕ್ಕೆ ಇದನ್ನೇ ಹಿಂಗೆ ವ್ಯವಹಾರ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಡ್ಯಾಮೇಜ್ ಆಗ್ಬಿಟ್ಟಿದೆ. ಕೊತ್ತಂಬರಿ ಸೊಪ್ಪಿನ ಗಿಡ ತಂದಿದ್ದೀನಿ. ನನಗಿದೆಲ್ಲ ಬರಲ್ಲ ಗುರು. ಸುಮ್ಮನೆ ಏನೋ ಮಾಡಬೇಕಲ್ಲ, ಮಾಡ್ತಾಯಿಲ್ಲ. ನನಗೆ ಎಷ್ಟು ಗೊತ್ತಾಗುತ್ತೋ ನಾನು ಅಷ್ಟೇ ಮಾಡೋಕ್ಕಾಗ್ತಿರೋದು. ಇನ್ನೂ ಏನೂ ಮಾಡಿಲ್ಲ. ನನ್ನ ಹೆಂಡತಿ ಬಂದೇ ಆಗೋಯ್ತು. ಕ್ಯಾಮ್ರಾ ಬೇರೆ ಕಡೆ ಪ್ಲೇಸ್ ಮಾಡ್ತೀನಿ, ಗೊತ್ತಾಗಬಾರ್ದಂತ. 6 hours later. ಏನು ಮಾಡಿದ್ಯಾ? ಏನಿದು ಚಿಕ್ಕ 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 ಚಿಕ್ಕದು? ಅದಕ್ಕೆ ಕ್ಯಾಂಡಲ್ಸ್ ಇಡಕ್ಕೆ. ಹಂಗೆ ಇದೊಂದು ಸ್ವಲ್ಪ ಅವ್ನು ಡೆಲಿವರಿ ಅವ್ನು ಹೆಂಗೆ ಉಟ್ಕೊಂಡಿದ್ದ ಅನ್ಸುತ್ತೆ, ಜಾರ್ಬಿಟ್ಟಿದೆ. ಓಕೆ ಓಕೆ. ಸೊ ಇವಾಗ ಇದೇನು ಎಷ್ಟು ವರ್ಷ ಅಂತ ಕ್ಯಾಂಡಲ್ ಎಷ್ಟು ವರ್ಷ ತಿಕ್ಕಿದ್ಯಾ? 60 ವರ್ಷನ ನನಗೆ? 10, 20, 30, 40, 50, 60. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ನೈಸ್. ಓಕೆ, ಸಿಂಪಲ್ ಅರೇಂಜ್ಮೆಂಟ್. ನನ್ನಷ್ಟೆಲ್ಲ ಮಾಡಕ್ಕೆ ನಿಮ್ಗೆ ಬರೋದು ಇಲ್ಲ. ಒಂದು ನನ್ನ ಟೈಮು ಇಲ್ಲ. ಓಕೆ, ಹಿಂಗೆ ತಿಳ್ಕೊಂಡು ಮಾಡೋದ ಹೆಂಗೆ? ಆಮೇಲೆ ಏನಿದು ನೈಫ್, ಸ್ಪೂನ್, ಟಿಶ್ಯೂ ಎಲ್ಲ ಕೊಡ್ತಾ ಇದೆಯಾ? ನಾನು ನಿನ್ನಂಗೆಲ್ಲ ಕೇಕ್ ಎಲ್ಲ ಲಪ್ಕಂತಿಲ್ಲ. ನಾನು ಇದೇನಿದು ಹ್ಯಾಪಿ ಬರ್ಡೇ ಡ್ಯಾನ್ಸ್ ಅಂತ? ಸೊ ಏನೋ ಎಫರ್ಟ್ ಹಾಕಿ ಎಲ್ಲ ಮಾಡಿದ್ಯಪ್ಪ ಅಷ್ಟೇ. ಆಮೇಲೆ ನಾನೇನು ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಗಿಫ್ಟ್. ಏನೂ ಇಲ್ಲ, ಬರೀ ಕೇಕೆಲ್ಲ ಮುಗಿಸ್ತೀನಿ.
ಏನೋ ಮಾಡಕ್ ಬರೋದಿಲ್ಲ, ಅಟ್ಲೀಸ್ಟ್ ಏನೋ ಒಂಚೂರು ಹಿಂಗ್ ಮಾಡಿದ್ದಾರೆ. ಆಕ್ಚುಲಿ ನಾನು ಕೇಕ್ ಕಟ್ಟಿಂಗ್ ಸ್ಟೈಲಿಶ್ ಆಗಿ ಏನೋ ಒಂಥರ ಮಾಡ್ಬೇಕು ಅಂತ ಇದ್ದೆ. ಓಕೆ, ನಾನು ಯಾವಾಗೂ ಇವ್ರಿಗೆ ಸರ್ಪ್ರೈಸ್ ಅರೇಂಜ್ಮೆಂಟ್ಸ್ ಮಾಡಂಗಿಲ್ಲ. ಓಕೆ, 10ಗೆ ಬರೀ ಒಂದು 6-7 ಕೊಡ್ತೀನಿ ಅಷ್ಟೇ. ನಂಗೇನು ರೇಟಿಂಗ್ಗೋಸ್ಕರ ನಾನು ಮಾಡಿದ್ದು, ಫ್ಯಾನ್ ಆನ್ ಮಾಡೋದು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟಕ್ಕೋಸ್ಕರ ಮಾಡೋದು. ಏನೋ ಪಾಪ ಅರೇಂಜ್ಮೆಂಟ್ ಮಾಡಕ್ಕೆ ಬಂದಿಲ್ಲ ಅಂದ್ರು ಹಿ ಹ್ಯಾಸ್ ಟ್ರೈಡ್ ಸಮಥಿಂಗ್ ಟು ಸೆಲೆಬ್ರೇಟ್. ಓಕೆ, ಸಮಥಿಂಗ್ ಹಿ ಹ್ಯಾಸ್ ಟ್ರೈಡ್. ಹಿಂಗೆಲ್ಲ ಚಾಕ್ಲೇಟ್ ಮೇಲೆಲ್ಲ ಕ್ಯಾಂಡಲ್ ಇಟ್ಟು ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನೇನೋ ಟ್ರೈ ಮಾಡಿದ್ದಾರೆ. ಓಕೆ, ನಾಟ್ ಬ್ಯಾಡ್. ತಲೆ ಯೂಸ್ ಮಾಡಿದ್ಯಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇದಕ್ಕೆ ನೀನ್ ಬಂದೆ ಅಂತದ ಕಂಟಿನ್ಯೂ ಆಗಿ ಓಡ್ತಿರೋ ಬ್ಲಾಗ್. ಓಕೆ, ಮಾಡುವ ಮೊದ್ಲೇ ನಾನು ಕಪ್ಪು ಕಾಣಲ್ಲ. ಇಲ್ಲ, ಯಾಕೆ ಹಂಗ ಅನ್ಕೊಂತೀಯಾ? ಅಲ್ಲ, ಕಪ್ಪು ಅಂತ ನಾನೇನ್ ಹೀಯಾಡಿಸ್ಕೋತಿಲ್ಲ, ಕಪ್ಪು ಕಸ್ತೂರಿ. ಸೊ ಆಲ್ರೆಡಿ ಅವ್ರ ವ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಕೇಕ್ ಕಟ್ಟಿಂಗ್ ನೋಡಿದ್ರಿ, ಪಾಪ ತುಂಬಾ ಎಫರ್ಟ್ ಹಾಕಿದ್ದಾರೆ. ಅದು ನಂಗೆ ಖುಷಿ ಕೊಡ್ತು. ಮತ್ತೆ ಒಂದು ಗಿಫ್ಟ್ ಕೊಟ್ಟಿದ್ರು. ಸೊ ಇವಾಗ ನಿನ್ನ ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು, ನಾನು ಫುಲ್ಫಿಲ್ ಮಾಡಕ್ಕಾಗ್ಲಿಲ್ವೇ? ನಾನು ಈ ಥರ ಒಂದು ಹೆವಿ ಗಿಫ್ಟ್ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ತುಂಬಾ ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಕತ್ತಿಗೊಂದು ಏನದು 20 ಗ್ರಾಮು 30 ಗ್ರಾಮು ಒಡವೆ. ಎಲ್ಲಾರ್ಗು ಒಂದ್ ವರ್ಷಕ್ಕೊಂದ್ ಬರ್ಡೇ ಬಂದ್ ಖುಷಿ ಬಿದ್ರೆ, ನನ್ನ ಹೆಂಡತಿಗೆ ಹಂಗಲ್ಲ, ತಿಂಗಳು ಬರ್ಡೇ ಬರ್ಬೇಕು. ಆಮೇಲೆ ಏನೇನೋ ಎಕ್ಸ್ಪೆಕ್ಟ್ ಮಾಡಿದೆ. ಏನು ಐಫೋನ್ ಗಿಫ್ಟ್ ಕೊಡ್ಬೋದಾ? ಇವ್ಳು ಬಾಯ್ ಮುಚ್ಚಿಸಿ. ಎಲ್ಲ ಡಿಸ್ಟರ್ಬೆನ್ಸ್. ಸೊ ಥ್ಯಾಂಕ್ಸ್ ಫಾರ್ ದಿ ಸೆಲೆಬ್ರೇಷನ್ ಯಶ್ವಂತ್. ವೆಲ್ಕಮ್. ಓಕೆ, ಆಮೇಲೆ ಇವಾಗ ಡಿನ್ನರ್ಗೆ ಈಚೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ವಿ ಆರ್ ಗೋಯಿಂಗ್ ಹೆಡಿಂಗ್ ಟುವರ್ಡ್ಸ್, ಐ ಡೋಂಟ್ ನೋ ವೇರ್ ಈಸ್ ಆಕ್ಚುಲಿ. ಮೈಸೂರು. ನಾನು ಹಿಂಗೆ ಹೇಳಿದೆ, ಮನೆಗೆ ಯೂಟರ್ನ್ ನೋಡ್ದು ಹೋಗ್ಬಿಡ್ತೀನಿ, ನೋಡ್ಕೊಂಡೇ ಹೋಗ್ಬಿಡ್ತೀನಿ ಸಿಟ್ಟತ್ತಿದ್ರೆ. मुझे अपने घर जाना है. मुझे घर ನಿಲ್ಲಿಸ್ತೀನಿ ಹೋಗು. ಯಾವಾಗ ನೋಡು ಮೈಸೂರು ಅನ್ಕೊಂಡು. ನಿಜ ಮೈಸೂರು ಕರ್ಕೊಂಡು ಹೋಗ್ತಿದ್ಯಾ? ಇವಾಗ ಯಾರು ಹೋಗ್ತಾರೆ? ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಹೇಳಲ್ಲ? ಸರ್ಪ್ರೈಸ್ ಏನ್ ಮೋಸ್ಟ್ಲಿ ಇಲ್ಲಿ ಜಾತ್ರೆ ಅನ್ಸುತ್ತೆ. ಜಾತ್ರೆ ಅಂತೆ, ಜಾತ್ರೆ ವಿಜಯನಗರ. ಇದು ಏನ್ ಸಖತ್ತಾಗಿದೆ. ಯಾವ್ದೋ ಬೆಂಗಳೂರಲ್ಲಿ ಇಲ್ಲ ಅನ್ಸುತ್ತೆ. ನಾವು ಹಂಗಿದೆ ಎಲ್ಲ ರೋಡ್ ಹಿಂಗ್ ಆಗ್ಬಿಟ್ರೆ ನಿಮ್ಗೆ ಗುರು ಓಡಾಡಕ್ಕೆ. ಸೀರಿಯಸ್ಲಿ ಅಪ್ಪನ ಜೊತೆ ಕಾರಲ್ಲಿ ಬರೋದಿಕ್ಕೆ ಮನೇಲಿ ಕುತ್ಕೊಂಡು ಅನ್ನ ಸಾಂಬಾರ್ ತಿಂದು ಬಿಡ್ತಿದ್ದೆ ನಾನು. ಯಾವನು ಬೇಕು ರೋಡ್ ದುಃಖೂ ಕಯ ದೇವ್ರೆ. ಸೊ ಫೈನಲಿ he brought me to Legacy. ಡಿನ್ನರ್ ಕರ್ಕೊಂಡ್ಬಂದಿದ್ದಾನೆ. ಇನ್ನು ಕ್ಯಾಂಡಲ್ ಆನ್ ಆಗಿಲ್ಲಲ್ಲ, ಅದಕ್ಕೆ ನಾವಿಬ್ರು ಕಾಣಿಸ್ತಿಲ್ಲ. ನಾನು ಕಾಣಿಸ್ತಾ ಇದ್ದೀನೋ ನಿಮ್ಗೆ? ತೀನ್ ಮಡಿಕೆಗೆ ಸುಣ್ಣ ತಗೊಂಡು 2 ಕಣ್ಣು ಹಲ್ಲುಗಳು ಬರ್ದಂಗ ಅವನೇ. ನಾವು ಕಾಣಿಸ್ತಿಲ್ವಾ? ಸೊ ಏನು
ಯಶ್ವಂತ್ ಫೈನಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಕರ್ಕೊಂಬಂದಿದ್ಯಾ ಈ ವರ್ಷ. ನನಗೆ ಇಷ್ಟ ಆಯ್ತಾ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಪ್ಲೇಸು, ತುಂಬ ದೊಡ್ಡ ಸ್ಪೇಸ್ ಆ್ಯಕ್ಚುಲಿ. ಇದು ಸಕ್ಕತ್ತಾಗಿದೆ. ವಿಡಿಯೋ ಕವರ್ ಮಾಡಿದ್ದೀವಿ, ಫುಲ್ ಕವರ್ ಮಾಡಿ. ಫುಲ್ ಇಲ್ಲ, ಸ್ವಲ್ಪ ಇಲ್ಲೇ ನಾವು ಏನೇನಾಗುತ್ತೆ ಅಷ್ಟು ತೋರಿಸಿದ್ದೀವಿ ಅಷ್ಟೇ. ಫುಲ್ ನೋಡಬೇಕಂದ್ರೆ ನೀವೇ ಬರಬೇಕು, ತುಂಬ ದೊಡ್ಡದಿದೆ, ಯೂಜ್ ಪ್ರಾಪರ್ಟಿ ಇದೆ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ. ಇವಾಗ ಕ್ಯಾಂಡಲ್ ಲೈಟ್ ಡಿನ್ನರ್. ಡಿಸ್ಕೌಂಟ್ಸ್ ಬೇಕು ಅಂದರೆ ಇಲ್ಲಿ ಬಂದಾಗ ನನ್ನ ಚಾನೆಲ್ ಹೆಸರು ಹೇಳಿ, ಡಿಸ್ಕೌಂಟ್ಸ್ ಕೊಡ್ತಾ ಇದ್ದೀನಿ. ಒರೆಸಿ ಟೇಬಲ್ ಎಲ್ಲ ಒರೆಸ್ಬಿಟ್ಟು ಹೋಗಿ ಅಂತ. ಅದು ಇವ್ರ ಹೆಸರು ಹೇಳಿದ್ರೆ. ಸೊ ಇಲ್ಲಿ ಚೆನ್ನಾಗಿದೆ ಊಟ. ಇವಾಗ ಟ್ರೈ ಮಾಡಿಬಿಟ್ಟು ರಿವ್ಯೂ ಲಾಸ್ಟಲ್ಲಿ ಕೊಡ್ತೀನಿ. ಓಕೆ, ಲೆಟ್ ಅಸ್ ಫಸ್ಟ್ ಎಂಜಾಯ್ ಅವರ್ ಡಿನ್ನರ್. ಇದು ಬಿರಿಯಾನಿ ಹೈದ್ರಾಬಾದಿಗೆ ಅಂತ ಇದೆ. ಅದು ವಾಸನೆಗೇನೆ ಏನು ಬೇಡ ಅನಿಸ್ತಿದೆ, ವಾಸನೆ ಹೊಟ್ಟೆ ತುಂಬುತ್ತಾ ಇದೆ ಗುರು. ಸೊ ತಿರ್ಗಾ ವೆಲ್ಕಮ್ ಬ್ಯಾಕ್ ಈ ವ್ಲಾಗ್ಗೆ. ಈಗ ಊಟ ಆಯಿತು, ಲೆಗಸಿಂದ ಹೊರಗಡೆ ಬಂದ್ವಿ. 7 ನಿಮಿಷಕ್ಕೆ ನಿನ್ನ ನನ್ನ ಬರ್ಡೇನೇ ಆಗೋಗ್ಬಿಡುತ್ತೆ. ಸೊ ತುಂಬ ಚೆನ್ನಾಗಿತ್ತು ಫುಡ್ ಎಲ್ಲ. ಸೊ ಮಸ್ಟ್ ಟ್ರೈ ಪ್ಲೇಸ್, ಚೆನ್ನಾಗೂ ಇದೆ, ತುಂಬ ಚೆನ್ನಾಗಿದೆ ರೀ. ಇವತ್ತು ವೆಡ್ನಸ್ಡೇ, ಬಟ್ ಕ್ರೌಡ್ ಎಷ್ಟಿದೆ ಅಂದರೆ ಹೈದ್ರಾಬಾದಿ ಬಿರಿಯಾನಿ ಹೆಂಗಿತ್ತು ಅಂತ ಹೇಳ್ತೀರಾ? ಚೆನ್ನಾಗಿತ್ತು. ಎಲ್ಲ ಅದಂತಾನೆ ಅಲ್ಲ, ಎಲ್ಲ ಊಟನೂ ವಾಟ್ ಎವರ್ ವಿ ಆರ್ಡರ್ಡ್ ಇಟ್ ವಾಸ್ ಗುಡ್ ಆ್ಯಕ್ಚುಲಿ. ನಂಗೆ ತುಂಬ ಇಷ್ಟ ಆಯಿತು ಊಟ ಎಲ್ಲ. ಆಮೇಲೆ ಇವಾಗ ಮನೆ ಕಡೆ ಹೊರಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಯಶ್ವಂತ್. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಒನ್ ಡೇ ಸ್ಪೆಷಲ್ ಮಾಡಿದ್ದಕ್ಕೆ ಎದೆಗೆ ಚುಚ್ಚಿದಂಗಾಯ್ತು ಈ ಮಾತು. ಥ್ಯಾಂಕ್ ಯು ಅಂದಿದ್ದು. ಹೌದು, ಏನೋ ಪಾಪ ಮಾಡಕ್ ಬಂದಿಲ್ಲ ಅಂದ್ರೂ ಲೈಫ್ ಟೈಮಲ್ಲಿ ಇದೆ ಮೊದಲನೇ ಸತಿ ಅನ್ಸುತ್ತೆ ಥ್ಯಾಂಕ್ಸ್ ಹೇಳ್ತೀರ ನೀನು. ಸುಳ್ಳು, ಎಷ್ಟೊಂದ್ಸಲ ಹೇಳಿದ್ದೀನಿ ಆಯ್ತಾ. ಏನೋ ಪಾಪ ಅವ್ರಿಗೆ ಮಾಡಕ್ ಬಂದಿಲ್ಲ ಅಂದ್ರೂ ಹಿ ಹ್ಯಾಸ್ ಟ್ರೈಡ್ ಸಮಥಿಂಗ್, ಗೆಟಿಂಗ್ ಕೇಕ್ ಕಟಿಂಗ್, ಆಮೇಲೆ ಏನೋ ಒಂದು ಚೂರು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ರು ಪಾಪ. ಕೈ ಓಡಲ್ಲ, ನಮ್ಮಂಗೆಲ್ಲ ಫಾಸ್ಟ್ ಇಲ್ಲ. ಆದರೂ ಹಿ ಹ್ಯಾಸ್ ಟ್ರೈಡ್ ಸಮಥಿಂಗ್. ನಿದ್ದೆ ಕೆಟ್ಟು ಎದ್ದೋಡೋಗಿ ನಾನು ಇಲ್ಲದೆ ಇರೋ ಟೈಮಲ್ಲೆಲ್ಲ ಈ ಬಾಟ್ ಸಮಥಿಂಗ್ ಆ್ಯಂಡ್ ಈಸ್ ಡನ್ ಸಮಥಿಂಗ್. ಥ್ಯಾಂಕ್ ಯು, ಗಿಫ್ಟ್ಗೆ ಥ್ಯಾಂಕ್ಸ್. ಏನೋ ಒಂದು ಶರ್ಟ್ ಎಲ್ಲ ಬೇರೆ ಹೋಗಿ ತೊಗೊಂಬಂದ್ಬಿಟ್ಟಿದ್ದಾರೆ. ಅದು ಹೆಂಗೆ ಸೈಜ್ ಹೆಂಗೆ ಫಿಟ್ ಆಗುತ್ತೋ ಇಲ್ವೋ, ಏನೋ ಒಂದು ಎತ್ಕೊಂಡ್ಬಂದಿದ್ದಾರೆ, ನೋಡೋಣ. ಅದು ನಾನು ತೊಗೊಂಬಂದಿದ್ದೀನಿ ಅಂದರೆ ಪರ್ಫೆಕ್ಟ್ ಆಗಿರುತ್ತೆ. ಆಮೇಲೆ ತುಂಬ ಲೋ ವ್ಯೂಸ್ ಬರ್ತಾ ಇದೆ ಈ ನಡುವೆ, ಗೊತ್ತಿಲ್ಲ ಏನಕ್ಕೆ ಅಂತ. ಸೊ ಇದು ಇವತ್ತಿನ ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಟಾಟಾ, ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.